ನಮಸ್ಕಾರ. ಚಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತ. ನಮ್ಮ ಹೆಂಗಸರಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ನಾವು 35 ವರ್ಷದಿಂದ ಹಿಡಿದು 50 ವರ್ಷ ತನಕ ಯಾವಾಗ ನಮ್ಮ ಮುಟ್ಟ ನಿಲ್ಲೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತು ಮುಟ್ಟ ನಿಂತುಬಿಟ್ಟು ಒಂದು 5 ವರ್ಷ ತನಕ ನಮಗೆ ತುಂಬ ಹಾರ್ಮೋನಲ್ ಸರ್ಜಸ್ ಆಗುತ್ತೆ. ಅದರಲ್ಲಿ ಆಗೋವಂಥ ಪ್ರಾಬ್ಲಮ್ಗಳನ್ನ ನಾವು ಯಾರಿಗೂ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ಇವತ್ತಿನ ಶೀರ್ಷಿಕೆಯಲ್ಲಿ ನಾವು ಹಾರ್ಮೋನಲ್ ಬ್ಯಾಲೆನ್ಸ್ಗಳನ್ನ ಹೆಂಗೆ ನಾವು ಮೇಂಟೈನ್ ಮಾಡಬೇಕು ಥ್ರೂ ಸಿಂಪಲ್ ಎಕ್ಸಸೈಸಸ್ನ ನಾವು ಹೇಳ್ಕೊಡ್ತೀವಿ. ಬನ್ನಿ ಮಾಡೋಣ. ನಾವು ಆಸನಗಳನ್ನ ಶುರು ಮಾಡೋಕ್ಕಿಂತ ಮುಂಚೆ ಒಂದೆರಡು ವಾರ್ಮ್ ಅಪ್ ಆಸನಗಳನ್ನ ಮಾಡೋಣ. ಮೊದಲನೇದಾಗಿ ಸೂಕ್ತಬದ್ಧ ಕೋಣಾಸನ. ಇದಕ್ಕೆ ನಾವು ಬಟರ್ಫ್ಲೈ ಪೋಸ್ ಅಂತ ಕರಿತೀವಿ. ಬೆನ್ನನ್ನ ಹಿಂದೆ ಪಿಲ್ಲೋಗೆ ಸಪೋರ್ಟ್ ತಗೊಂಡು ಕೈಗಳನ್ನ ಮೇಲ್ ಹಾಕಿ ಹೆಂಗೆ ಒಂದು ಚಿಟ್ಟೆಯ ರೆಕ್ಕೆಗಳು ಸೈಡಿಗೆ ಓಪನ್ ಆಗುತ್ತೆ, ಕಾಲ್ಗಳನ್ನ ಹಾಗೆ ಓಪನ್ ಮಾಡಿಡಬೇಕು. ಇದರಲ್ಲಿ ನಮ್ಮ ಪೆಲ್ವಿಕ್ ರೀಜನ್ಗೆ ಚೆನ್ನಾಗಿ ರಕ್ತ ಹರಿಯುತ್ತೆ. ಅದ್ರ ಜೊತೆ ಆಡ್ರಿನಲ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದು ಆಕ್ಟಿವೇಟ್ ಆಗಿ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪೊಸಿಷನ್ ಅಲ್ಲಿ ನಾವೊಂದು 10 ಸೆಕೆಂಡ್ ಸ್ಲೋಲಿ ಹೊಟ್ಟೆ ಥ್ರೂ ಬ್ರೀದ್ ಮಾಡ್ತಾ ರಿಲ್ಯಾಕ್ಸ್ ಮಾಡಬೇಕು. ಇದಾದ ನಂತರ ಇನ್ನೊಂದು ವಾರ್ಮ್ ಅಪ್ ಮಾಡೋಣ. ಪ್ಲೀಸ್ ಕಮ್ ಬ್ಯಾಕ್ ಟು ಪೊಸಿಷನ್. ಇದು ಮಾರ್ಜರ್ಯಾಸನ ಮತ್ತೆ ವಿಟಿಲಾಸನ, ಈ ಎರಡು ಆಸನಗಳ ಕಾಂಬಿನೇಷನ್. ಇದಕ್ಕೆ ಕ್ಯಾಟ್ ಕೌ ಪೋಸ್ ಅಂತ ಹೇಳ್ತೀವಿ. ಮೊದಲನೇದಾಗಿ ಕ್ಯಾಟ್ ಪೋಸ್. ನೀ ಮೇಲೆ ನೀಲ್ ಡೌನ್ ಆಗಿ ಹೊಟ್ಟೆ ಕೆಳಗೆ ಬರಬೇಕು, ಕತ್ತನ್ನ ಮೇಲೆ ಎತ್ತಬೇಕು. ನೆಕ್ಸ್ಟ್ ಕೌ ಪೋಸ್. ಇದೇ ರೀತಿ ಬೆನ್ನನ್ನ ಆರ್ಚ್ ಮಾಡಬೇಕು, ಚಿನ್ನು ಚೆಸ್ಟ್ ಹತ್ರ ತಗೊಂಡು ಹೋಗ್ಬೇಕು. ಇದನ್ನ ಇನ್ನೊಂದು 8 ಸತಿ ರಿಪೀಟ್ ಮಾಡಬೇಕು. ಮತ್ತೆ ಕ್ಯಾಟ್ ಪೊಸಿಷನ್ಗೆ ಬನ್ನಿ. ಉಸಿರು ಒಳಗೆ ತಗೊಂತಾ ಕ್ಯಾಟ್ ಪೊಸಿಷನ್ಗೆ ಬರಬೇಕು. ಉಸಿರು ಬಿಡ್ತಾ ಕೌ ಪೊಸಿಷನ್. ಇದು ಆದಷ್ಟು ನಿಧಾನವಾಗಿ ಮಾಡಬೇಕು. ನಮ್ಮ ಬೆನ್ನಿನ ಮೇಲೆ ಜಾಸ್ತಿ ಸ್ಟ್ರೇನ್ ಆಗದಲೇ ನಮ್ಮ ಸ್ಪೈನ್ ಅನ್ನ ಇದು ಸ್ಟ್ರೆಚ್ ಮಾಡಿ ರಿಲ್ಯಾಕ್ಸ್ ಮಾಡುತ್ತೆ. ಮತ್ತೊಮ್ಮೆ slowly breathe in, stay, breathe out, go into the cow position. ಮತ್ತೆ ಇದನ್ನ ಒಂದು 8-10 ಬಾರಿ ಮಾಡೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ನಮ್ಮ ಹೊಟ್ಟೆಯಲ್ಲಿ ಯಾವ ಆರ್ಗನ್ಸ್ ಇರುತ್ತೆ ಅದನ್ನ ಇದು ನಿಧಾನವಾಗಿ ಮಸಾಜ್ ಮಾಡ್ದಂಗಾಗುತ್ತೆ. ನಮ್ಮ ಪಾಶ್ಚರ್ನ ಇಂಪ್ರೂವ್ ಮಾಡೋಕ್ಕೆ ಕೂಡ ಈ ಆಸನ ಬೆನಿಫಿಷಿಯಲ್ ಆಗಿರುತ್ತದೆ. ಇನ್ನೊಮ್ಮೆ ಕೊನೆ ಬಾರಿ ಬ್ರೀದ್ ಇನ್, slowly arch your back again, breathe out. Okay. Come back to position, relax. So ಈ ಎರಡು ವಾರ್ಮ್ ಅಪ್ ಆಸನಗಳಾದ್ಮೇಲೆ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಏನಿರುತ್ತೆ ನಮ್ಮ ಥ್ರೋಟ್ ಪೋರ್ಷನ್ ಅಲ್ಲಿ ಇರುತ್ತದು. ಥೈರಾಯ್ಡ್ ಗ್ಲ್ಯಾಂಡ್ ಯಾವಾಗ ಅನಾರೋಗ್ಯವಾಗುತ್ತೆ ಆವಾಗ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲನೇದಾಗಿ ಸೇತು ಬಂದಾಸನ ಅಥವಾ ಬ್ರಿಡ್ಜ್ ಪೋಸ್. ಫಸ್ಟ್ ನಾವು ಬೇಸಿಕ್ ಬ್ರಿಡ್ಜ್ ಪೋಸ್ ನ ಮಾಡೋಣ. ಪ್ಲೀಸ್ ಲಿಫ್ಟ್ ಯೋರ್ ಹಿಪ್ಸ್ ಅಪ್. ಸೊ ಇದೊಂದು ಬೇಸಿಕ್. ಇದರಲ್ಲಿ ಥೈರಾಯ್ಡ್ಗೆ ಮಾತ್ರ ಅಲ್ಲ, ನಮ್ಮ ಪೆಲ್ವಿಕ್ ಫ್ಲೋರ್ ಕೂಡ
ಸ್ಟ್ರಾಂಗ್ ಆಗುತ್ತೆ, ಪೆಲ್ವಿಕ್ ಸ್ಟ್ರೆಂಥನಿಂಗ್ ಆಗುತ್ತೆ. ಆಸ್ ವಿ ಏಜ್, ನಮಗೆ ವಯಸ್ಸಾದಂಗೆ ಪೆಲ್ವಿಕ್ ಫ್ಲೋರ್ ಲೂಸ್ ಆಗ್ತಾ ಬರುತ್ತೆ. ಸೊ ಈ ವ್ಯಾಯಾಮನ ನಾವು ಯಾವಾಗಲೂ ಮಾಡೋದ್ರಿಂದ ನಮ್ಮ ಪೆಲ್ವಿಕ್ ಫ್ಲೋರ್ ಸ್ಟ್ರಾಂಗ್ ಆಗುತ್ತೆ. ಈ ಪೊಸಿಷನ್ ಅಲ್ಲಿ ನಾವು 10 ಸೆಕೆಂಡ್ಸ್ ಇರಬೇಕು. ಬ್ರೀದಿಂಗ್ ಮೇಲೆ ಗಮನ ಕೊಡಬೇಕು. ಸ್ಟ್ರೆಚ್ ನ ಫೀಲ್ ಮಾಡಬೇಕು. ಓಕೆ, ರಿಲ್ಯಾಕ್ಸ್ ಪ್ಲೀಸ್. ಇವಾಗ ಇನ್ನೊಂದು ಫಾರ್ಮ್ ಆಫ್ ಸರ್ವಾಂಗಾಸನ ಮಾಡೋಣ. ನೆಕ್ಸ್ಟ್ 1-2 ಸೆಕೆಂಡ್ ರಿಲ್ಯಾಕ್ಸ್ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ. ಓಕೆ, ಈಗ ಅಡ್ವಾನ್ಸ್ಡ್ ಫಾರ್ಮ್ ಆಫ್ ಸರ್ವಾಂಗಾಸನ. ಇದು ಯಾರಿಗೆ ಮಾಡಕ್ಕಾಗುತ್ತೆ ಅದನ್ನ ಮಾಡ್ಬೋದು. ಮೊದಲು ತೋರಿಸಿದ್ದು ಬೇಸಿಕ್ ಫಾರ್ಮ್. ಸರ್ವಾಂಗಾಸನ ಮಾಡೋದ್ರಲ್ಲಿ ನಮ್ಮ ರಕ್ತ, ಫ್ರೆಶ್ ರಕ್ತ ನಮ್ಮ ಥ್ರೋಟಿಗೆ ಹರಿಯೋದು ನಮಗೆ ಫೀಲ್ ಆಗುತ್ತೆ. ನಮ್ದು ಏನೇನು ಹಾರ್ಮೋನ್ಸ್ ಇರುತ್ತೆ, ಬೆನಿಫಿಷಿಯಲ್ ಹಾರ್ಮೋನ್ಸ್ ಎಲ್ಲ ಅದು ಅಪ್ಪರ್ ಬಾಡಿಗೆ ಫ್ಲೋ ಆಗಿ ಬರುತ್ತೆ. ಥೈರಾಯ್ಡ್ ಹಾರ್ಮೋನ್ಸ್ ಸ್ಟಿಮ್ಯುಲೇಟ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಅದಕ್ಕೆ ತುಂಬಾ ಬೆನಿಫಿಷಿಯಲ್ ಇದು. ನಿಧಾನವಾಗಿ come back to position, relax, slowly keep your legs down, breathe in, breathe out. ಇದು ನಾವು ಮಾಡಿದ್ದೀಗ ಸರ್ವಾಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡ್. ಇದು ಎಲ್ಲರಿಗೂ ಒಂದೇ ಸತಿ ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ ಇನ್ನೊಂದು ವೇರಿಯೇಷನ್ ಇದೆ, ಅದಕ್ಕೆ ವಿಪರೀತ ಕರಣಿ ಅಂತ ಹೇಳ್ತೀವಿ. ಈಗ ವಿಪರೀತ ಕರಣಿಯನ್ನು ಮಾಡೋಣ. ಅದಕ್ಕೆ ನಾವು ವಾಲ್ ಇನ್ ಸಪೋರ್ಟ್ ತಗೊಬಹುದು. ಈಗ ನಾವು ಏನ್ ಮಾಡಿದೀವಿ ಅದು ಅದೇ ರೀತಿಯಾಗಿ ಬರುತ್ತೆ, ಬಟ್ ನಾವು ವಾಲ್ ಸಪೋರ್ಟ್ನ ತಗೊಂಡು ಅದನ್ನ ಮಾಡ್ಬೋದು. ಸೊ ಇದಕ್ಕೆ ನಾವು ವಿಪರೀತ ಕರಣಿ ಅಂತ ಹೇಳ್ತೀವಿ. ಇದರಲ್ಲಿ ಕೂಡ ಸರ್ವಾಂಗಾಸನದ ಎಲ್ಲ ಬೆನಿಫಿಟ್ಸ್ ಇದರಲ್ಲಿ ಕೂಡ ನಮಗೆ ಸಿಗುತ್ತೆ. ಇದು ಸ್ವಲ್ಪ ಈಸಿ ಇದನ್ನ ಮಾಡೋದು. ಎಸ್ಪೆಷಲಿ ರಿಪ್ರೊಡಕ್ಟಿವ್ ಇಶ್ಯೂಸ್, ಫರ್ಟಿಲಿಟಿ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ, ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದು ರಶಿಂಗ್ ಆಫ್ ಬ್ಲಡ್ ಆ್ಯಂಡ್ ಹಾರ್ಮೋನ್ಸ್ ಇಂಟು ದ ರಿಪ್ರೊಡಕ್ಟಿವ್ ಮತ್ತೆ ನಮ್ಮ ಥೈರಾಯ್ಡ್ ಹಾರ್ಮೋನ್ಸ್ ಎರಡು ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ವಿಪರೀತ ಕರಣಿ ತುಂಬಾನೇ ಬೆನಿಫಿಷಿಯಲ್ ಆಗಿರೋ ಒಂದು ಆಸನ. ಕ್ವಯಟ್ ಆಗಿರೋ ಎನ್ವಿರಾನ್ಮೆಂಟಲ್ ಮಾಡಬೇಕು. ಅದು ಎಲ್ಲದೂ ನಮ್ಮ ಮನಸ್ಸಿನ ಸ್ಥಿರತೆಗೆ ತುಂಬಾ ಸಹಾಯ ಮಾಡುತ್ತೆ. ಯೋಗ ಅಂದ್ರೆ ಸೆಲ್ಫ್ ಅವೇರ್ನೆಸ್ ಅನ್ನೋದು ನಾವು ಯೋಗದಲ್ಲಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಯೋಗ ಅಂತ ನಾವು ಹೇಳೋದು. ಸೊ ನಾವು ಯಾವಾಗ ಯೋಗ ಮಾಡ್ಬೇಕಾದ್ರೆ ಸೆಲ್ಫ್ ಅವೇರ್ನೆಸ್ ಆಗಿರ್ತೀವಿ, ಬ್ರೀದಿಂಗ್ ಕರೆಕ್ಟ್ ಆಗಿ ಮಾಡ್ತೀವಿ, ಮುದ್ರೆಗಳನ್ನ ಸರಿಯಾಗಿ ಮಾಡ್ತೀವಿ, ಅವಾಗಷ್ಟೇ ಅದೊಂದು ಪೂರ ಕಂಪ್ಲೀಟ್ ಬೆನಿಫಿಟ್ಸ್ ನಮಗೆ ಸಿಗುತ್ತೆ. ಇದನ್ನ ನೀವು 10 ನಿಮಿಷದಿಂದ 20 ನಿಮಿಷಕ್ಕೆ ತನಕ ಮಾಡಿದ್ರೆ ಇದು ಇನ್ನಷ್ಟು ಬೆನಿಫಿಟ್ಸ್ ಆಗುತ್ತೆ. ಓಕೆ, ರಿಲ್ಯಾಕ್ಸ್. ಪ್ಲೀಸ್ ಕಮ್ ಬ್ಯಾಕ್ ಟು ಯುವರ್ ಪೊಸಿಷನ್. ಪ್ರತಿಯೊಂದು ಆಸನದ ಮಧ್ಯೆ ನಾವು ಗಡಿಬಿಡಿಯಾಗಿ ಮಾಡಬಾರ್ದು. ಯೋಗಾಸನದ ಮಧ್ಯೆ ಯಾವಾಗಲೂ ನಾವು ಬ್ರೀದ್ ಇನ್ ಬ್ರೀದ್ ಔಟ್ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಂದು ಸ್ವಲ್ಪ 2-3 ನಿಮಿಷ
ಟೈಮ್ ತಗೊಂಡು ನಾವು ನೆಕ್ಸ್ಟ್ ಆಸನಕ್ಕೆ ಹೋಗ್ಬೋದು. ನಾವು ಯೋಗ ಮಾಡಾದ್ಮೇಲೆ ನಮಗೆ ಸುಸ್ತಾಗಬಾರ್ದು, ಇನ್ನು ರಿಜುವಿನೇಟ್ ಆಗಿ ನಾವು ಫೀಲ್ ಮಾಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ತುಂಬ ಪ್ರಯೋಗಕರವಾದ, ತುಂಬ ಹೆಲ್ಪ್ ಆಗುವಂಥ ಆಸನ ಮತ್ಸ್ಯಾಸನ. ಮತ್ಸ್ಯಾಸನವನ್ನು ಮಾಡೋಣ. ಕಾಲನ್ನ ಪದ್ಮಾಸನದಲ್ಲಿ ಇಟ್ಕೊಂಡು ತಲೆಯ ಕ್ರೌನ್ ಅನ್ನು ನೆಲಕ್ಕೆ ಟಚ್ ಮಾಡಬೇಕು. ಮತ್ಸ್ಯಾಸನ ಥೈರಾಯ್ಡ್ ಗ್ಲ್ಯಾಂಡಿಗೆ ಇನ್ನೊಂದು ತುಂಬಾ ಉಪಯೋಗವಾಗುವಂತ ಆಸನ. ಲಂಗ್ಸ್ನ ಕೂಡ ಎಕ್ಸ್ಪ್ಯಾಂಡ್ ಮಾಡಿ ನಮ್ಮ ಬ್ರೀದಿಂಗ್ನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. 10 ಸೆಕೆಂಡಿಂದ ಸ್ಟಾರ್ಟ್ ಮಾಡಿ ನಿಧಾನವಾಗಿ 20 ಸೆಕೆಂಡು ಇಂದ 30 ಸೆಕೆಂಡ್ ತನಕ ಮಾಡಿದ್ರೆ ಇದ್ರ ಬೆನಿಫಿಟ್ಸು ನಮಗೆ ಚೆನ್ನಾಗಿ ಫೀಲ್ ಆಗುತ್ತೆ. ಹೊಟ್ಟೆಯಿಂದ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರಬೇಕು. ನೆಕ್ ರೀಜನ್ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಗ್ಲ್ಯಾಂಡ್ ಏನಿರುತ್ತೆ ಅದು ರಿಜುವಿನೇಟ್ ಆಗುತ್ತೆ. ನಮ್ಮ ಥೈರಾಯ್ಡ್ ಯಾವಾಗ ಇನ್ನೂ ಹೆಲ್ದಿ ಆಗುತ್ತೆ, ನಮ್ಮ ಬಾಡಿಲಿ ಆಗ್ತಾ ಇರೋಂಥ ಹಾರ್ಮೋನಲ್ ಬ್ಯಾಲೆನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಥೈರಾಯ್ಡಿಗೆ ಒಂದು ಅತ್ಯಂತ ಉಪಯೋಗ ಆಗುವಂತ ಆಸನ. Okay, relax, come back to your position. ನಾವು ಇವಾಗ ತನಕ ಏನ್ ಮಾಡಿದ್ವಿ, ಇದೆಲ್ಲ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡುವಂತ ಆಸನಗಳು. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಆದಷ್ಟು ಜನಕ್ಕೆ ಬೆನಿಫಿಟ್ ಆಗಿದೆ ಅಂತ ನಾನು ನಂಬ್ತೀನಿ. ಮುಂದಿನ ಭಾಗದಲ್ಲಿ ಇನ್ನಷ್ಟು ಆಸನಗಳನ್ನ ನಾವು ಮಾಡಿಸ್ತೀವಿ. ನಮಸ್ಕಾರ.